स्तुमतिविरनिमेजं शुभ्रकायं सखायं सुखमजमनपायं मुक्त्युपायं विमाजं द्रहयमहममेयं ध्येयमाम्नाजगेयं सदयमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशील वपुषे नमो शेषाम्नाय स्मृतिहृदय दीप्ताय हरये येन प्रादुरभावि भूमिवलये विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीगतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ನೂರ 99ನೆಯ ಸುಧಾಮೂಲ ಅದರಲ್ಲಿ ಅನುವ್ಯಾಖ್ಯಾನದ ಶ್ಲೋಕ ನಹಿ ಪ್ರತ್ಯಕ್ಷಗಾನಪಿ ಅರ್ಥಾನ್ ಯಥಾ ಅನುಭವತಃ ಪ್ರತಿಪಾದಯಿತುಂ ಕ್ಷಮಾಹ ಲೋಕಾಹ. ಇದುವರೆಗೂ ನಾವು ಏನೇ ಒಂದು ಶಬ್ದವನ್ನ ಬಳಸಬೇಕು ಅಂತಾದ್ರೆ ನಮಗೆ ಜ್ಞಾನ ಸರಿಯಾಗಿರ್ಬೇಕು. ಅಂದ್ರೆ ಯಾವ ಶಬ್ದವನ್ನ ಬಳಸ್ಲಿಕ್ಕೆ ಹೊರಟಿದೀವಿ ಆ ಶಬ್ದ ಏನ್ ಹೇಳ್ತಾ ಇದೆ ಅದರ ಅರ್ಥ ಜ್ಞಾನ ನಮಗೆ ಮೊದಲೇ ಇರ್ಬೇಕು. ನಾನು ಪುಸ್ತಕಾಂತರ ಅನ್ನೋ ಶಬ್ದ ನಾನು ಬಳಸ್ಬೇಕು ಅಂತಾದ್ರೆ ಆಗ ಪುಸ್ತಕ ಅಂದ್ರೆ ಏನು ಅಂತ ನನಗೆ ತಿಳಿದಿರ್ಬೇಕು. ಅದೇ ತರ ನಮಗೆ ಮಡಿಕೆ ಅಂದ್ರೆ ಏನು ಅಂತ ಗೊತ್ತಿದ್ರೆ ಮಾತ್ರ ಅಯಂ ಘಟಃ ಅಂತ ನಾವು ಶಬ್ದ ಪ್ರಯೋಗವನ್ನ ಮಾಡ್ಬೋದು. ಈ ತರ ನಮಗೆ ಯಾವ ರೀತಿ ಜ್ಞಾನ ಇರುತ್ತೋ ಆ ರೀತಿ ನಮಗೆ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆಗ ನೀವೇನ್ ಹೇಳ್ತಾ ಇದೀರಿ, ಜ್ಞಾನ ಇದ್ರೂ ಕೂಡ ವ್ಯವಹಾರ ಮಾಡ್ಲಿಕ್ಕೆ ಮಾತ್ರ ಚೆನ್ನಾಗಿ ಬರಲ್ಲ. ಅಂದ್ರೆ ಜ್ಞಾನ ನಮಗೆ ಸರಿಯಾಗಿರತ್ತೆ, ಆದ್ರೆ ಶಬ್ದವನ್ನ ಪ್ರಯೋಗ ಮಾಡ್ಬೇಕಾದ್ರೆ ಮಾತ್ರ ನಮಗೆ ಸಾಮರ್ಥ್ಯ ಕಡಿಮೆ, ನಮಗೆ ಒಳ್ಳೆಯ ವ್ಯವಹಾರ ಮಾಡ್ಲಿಕ್ಕೆ ನಮಗ್ ಬರಲ್ಲ ಜ್ಞಾನ ಇರೋ ಥರನೇ. ಇದು ಹೇಗೆ ಒಪ್ಲಿಕ್ಕೆ ಸಾಧ್ಯ ಅಂತ ಇದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ, ಪ್ರತ್ಯಕ್ಷದಿಂದ ನಾವು ನೋಡಿದ್ರು ಎಷ್ಟೋ ಬಾರಿ ನಮ್ಮ ಅನುಭವಕ್ಕಿದೆ, ನಾವು ಕಣ್ಣಾರೆ ನೋಡಿದ್ರು ವಿಷಯವನ್ನ ನಮಗೆ ವರ್ಣನೆ ಮಾಡ್ಲಿಕ್ಕೆ ಬರಲ್ಲ ಸರಿಯಾಗಿ. ಯಾಕೆಂದ್ರೆ ಆ ರೀತಿ ಅನುಭವ ನಮಗೆ ಇದೆ, ಅದೇ ನಮಗೆ ಪ್ರಮಾಣ. ಅದರಿಂದ ಅನುಭವಕ್ಕೆ ಅನುಗುಣವಾಗಿ
ನಮ್ಗೇನ್ ಗೊತ್ತಿದೆ ಅಂದ್ರೆ ಎಷ್ಟೋ ಬಾರಿ ನಾವು ತಿಳಿದುಕೊಂಡಂತೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಇದನ್ನ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರತ್ಯಕ್ಷಗಾನಪಿ, ನಮಗೆ ಪ್ರತ್ಯಕ್ಷದಿಂದ ಗೊತ್ತಿರೋದಕ್ಕೂ ಕೂಡ ಅರ್ಥಗಳನ್ನ ಯಥಾ ಅನುಭವತಃ, ನಮ್ಮ ಅನುಭವ ಹೇಗಿದೆಯೋ ಅದರಂತೆ ನಹಿ ಪ್ರತಿಪಾದಯಿತು ಕ್ಷಮಃ ಲೋಕಃ, ಲೋಕದಲ್ಲಿರೋ ಜನರು ಆ ರೀತಿ ವಿವರಣೆ ಕೊಡ್ಲಿಕ್ಕೆ ನ ಕ್ಷಮಃ, ಅವರು ಸಮರ್ಥರಲ್ಲ ಅಂತ ಮಧ್ವಾಚಾರ್ಯರೇ ಹೇಳ್ಬಿಟ್ರು. ಹಾಗಾದ್ರೆ ಜನರಿಗೆ ಜ್ಞಾನ ಬಂದ್ರು, ಜ್ಞಾನ ಸಂಪಾದನೆ ಅವರು ಮಾಡಿಕೊಂಡ್ರು ಜನರು, ಅವರಿಗೆ ಅದರಂತೆ ವಿವರಣೆ ಕೊಡ್ಲಿಕ್ಕೆ ಬರಲ್ಲ ಅಷ್ಟು ಸ್ಪಷ್ಟವಾಗಿ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಸುಧಾ ಅನುವ್ಯಾಖ್ಯಾನ ಶ್ಲೋಕ ಆದ್ಮೇಲೆ ನೀವು ಗಮನಿಸ್ಬೋದು, ಯಮಲಯೋಹೋ ಅತ್ಯಂತ ವಿವೇಕಂ ಪಶ್ಯಂತೋಪಿ ಮಾತ್ರಾದಯ ಕಥಮೇತೌ ವಿವಿಕ್ತೌ ಅವಗಂತವ್ಯೌ ಇತಿ ಪೃಷ್ಟಾಹ ಏವಮಿತಿ ಸ್ವಪ್ರತ್ಯಕ್ಷಾನುಭವಾನುಸಾರೇಣ ನ ಪರಾನ್ ಪ್ರತಿಪಾದಯಿತು ಕ್ಷಮಂತೆ ಇತ್ಯಾದಿ ಅನುಭವ ಸಿದ್ಧಂ ಕಾನಾಮಾತ್ರ ಕಥಂತ ಅಂತ ಇಷ್ಟು ಬರುತ್ತೆ ವಿಷಯ. ಇದೆಲ್ಲ ವಾಕ್ಯಗಳನ್ನ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ, ಇದನ್ನೆಲ್ಲ ಅಂಡರ್ಲೈನ್ ಹಾಕೊಳ್ಳಿ, ಒಂದ್ ಕಡೆ ಬರ್ಕೊಳ್ಳಿಕ್ ತುಂಬಾ ಒಳ್ಳೆ ವಿಷಯ ಇದು. ಯಾಕೆಂದ್ರೆ ಇದು ಅನುಭವಕ್ಕೆ ಬರುವಂತಹ ವಿಷಯ. ಲೌಕಿಕವಾದ ದೃಷ್ಟಾಂತ ಉದಾಹರಣೆ ಕೊಡ್ತಾರೆ ಜಯತೀರ್ಥರು. ಯಮಲಯೋಹೋ ಅಂತ, ಯಮಲರು ಅಂತಂದ್ರೆ ಯಾರು? ಅವಳಿ ಜವಳಿ ಮಕ್ಕಳಿಗೆ ಯಮಲರು, ಯಮಳರು ಅಂತೆಲ್ಲ ನಾವು ಕರಿತೀವಿ, ಯಮಲ ಅಂತ ಕರಿತೀವಿ. ಯಮಲ ಅಂದ್ರೆ ಯಮದೇವರಿಗೆ ಸಂಬಂಧಪಟ್ಟವರು ಅಂತ ಅರ್ಥ ಅಲ್ಲ, ಯಮಲ ಅಂದ್ರೆ ಎರಡೆರಡು ಜೋಡಿ ಅಂತ ಅರ್ಥ. ಅಂದ್ರೆ ಇದು ಅವಳಿ ಜವಳಿ ಮಕ್ಕಳು. ಅವರಲ್ಲಿ ಅತ್ಯಂತ ವಿವೇಕಂ ಪಶ್ಯಂತೋಪಿ, ಇದು ನಾನು ಹಿಂದೆ ಯಾವಾಗಲೊಮ್ಮೆ ಉದಾಹರಣೆ ಕೊಟ್ಟಿರ್ತೀನಿ, ಬಹುಶಃ ಹೇಳಿರ್ತೀನಿ. ಇಲ್ಲಿ ವಾಕ್ಯ ನಮಗ್ ಸಿಗತ್ತೆ, ಜಯತೀರ್ಥರ ವಿವರಣಾ ವಾಕ್ಯ. ಪಶ್ಯಂತೋಪಿ ಮಾತ್ರ ದೇಹ, ಅವಳಿ ಜವಳಿ ಮಕ್ಕಳಲ್ಲಿ ಸ್ಪಷ್ಟವಾದ ಭೇದ ಗೊತ್ತಿರತ್ತೆ, ಅತ್ಯಂತ ವಿವೇಕ ಇದೆ. ವಿವೇಕ ಅಂದ್ರೆ ಇಬ್ರು ಒಂದೇ ತರ ಇದ್ರು, ಎಲ್ಲಾ ತರ ಹೋಲಿಕೆ ಇದ್ರು, ಇವನು ಬೇರೆ ಇವನು ಬೇರೆ ಅಂತ ಅವಳಿ ಜವಳಿ ಮಕ್ಕಳಲ್ಲಿ ವಿವೇಕ ಚೆನ್ನಾಗಿ ಇದೆ. ಯಾರಿಗೆ? ಮಾತ್ರಾದಯ, ತಾಯಿ ಮುಂತಾದವರಿಗೆ ಚೆನ್ನಾಗಿ ಇದೆ. ಅವರನ್ನ ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಕಥಮೇತೌ ವಿವಿಕ್ತೌ ಅವಗಂತವ್ಯೌ, ಇವರಿಬ್ಬರನ್ನ ಬೇರೆ ಅಂತ ಹೇಗ್ ತಿಳ್ಕೊಳ್ಳೋದು ನಾವು ಅಂತ ಆ ತಾಯಂದ್ರ ಬಳಿ ಪ್ರಶ್ನೆಯನ್ನ ಕೇಳಿದ್ರೆ, ಆಗ ಪೃಷ್ಟಾಹ, ಈ ರೀತಿ ಪ್ರಶ್ನೆ ಮಾಡಿದಾಗ ಅವರೇನ್ ಹೇಳ್ಬೇಕು? ಏವಮಿತಿ, ಅದು ಹೀಗೆ ಅಂತ ಹೇಳ್ಬೇಕು. ಹೀಗೆ ಅಂದ್ರೆ ಹೇಗೆ? ಅವ್ರಿಗೂ ವಿವರಣೆ ಮಾಡ್ಲಿಕ್ಕೆ ಬರಲ್ಲ ಆ ಸಂದರ್ಭದಲ್ಲಿ. ಯಾಕೆಂದ್ರೆ ಸ್ವಪ್ರತ್ಯಕ್ಷ ಅನುಭವಾನುಸಾರೇಣ, ತಮಗೆ ಅನುಭವ ಇದೆ, ತಮಗೆ ಪ್ರತ್ಯಕ್ಷ ಅನುಭವ ಇದೆ, ಗೊತ್ತಿದೆ. ಆದ್ರೂ ಕೂಡ ನ ಪರಾನ್ ಪ್ರತಿಪಾದಯಿತು ಕ್ಷಮಂತೆ, ಬೇರೆಯವರನ್ನ ಕುರಿತು ಅವ್ರು ವ್ಯವಹಾರ ಮಾಡ್ಲಿಕ್ಕೆ ಅವರು ಕೂಡ ಸಮರ್ಥರಾಗಲ್ಲ, ತಾಯಂದ್ರು ಕೂಡ. ಇದು ತುಂಬಾ ಹೋಲಿಕೆ ಇರುವಂತ ಯಮಳರು, ಅವಳಿ ಜವಳಿ ಮಕ್ಕಳ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಕಾನಾಮ ಅತ್ರ ಕಥಂತ, ಲೋಕದಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಇಬ್ರು ವ್ಯಕ್ತಿಗಳು ಮುಂದೆ ನಿಂತಿದ್ದಾರೆ, ಅಣ್ಣ ತಮ್ಮಂದ್ರು, ಯಮಳರು, ಅವಳಿ ಜವಳಿ ಮಕ್ಕಳು, ಚೆನ್ನಾಗಿ ಗೊತ್ತಿದೆ ಬೇರೆ ಬೇರೆ ಅಂತ. ಆದ್ರೆ ಅವರಲ್ಲಿ ವ್ಯತ್ಯಾಸ ತೋರಿಸಿ, ಅಂದ್ರೆ ತೋರಿಸೋದು ಅಂತಂದ್ರೆ ಅರ್ಥ ಶಬ್ದಗಳ ಮುಖಾಂತರ ಅದನ್ನ ವಿವರಣೆ ಮಾಡಿ ಅಂತಂದ್ರೆ ನಮಗ್ ಗೊತ್ತಾಗ್ತಾ ಇರತ್ತೆ, ಅದು ತಾಯಂದ್ರಿಗೆ ಗೊತ್ತಾಗ್ತಾ ಇರತ್ತೆ, ಆದ್ರೆ ಹೇಳಲಿಕ್ ಮಾತ್ರ ಬರ್ತಾ ಇರಲ್ಲ. ಆದ್ರಿಂದ ಅಂತ ಲೌಕಿಕ ವಿಷಯದಲ್ಲೇ ಗೊತ್ತಾಗ್ತಾ ಇಲ್ಲ ಅಂದ್ಮೇಲೆ ನಮಗೆ ಈ ದೇಹದಲ್ಲಿರೋ ಆತ್ಮ ಮತ್ತೆ ಈ ದೇಹ ಎರಡು ಬೇರೆ ಬೇರೆ ಅಂತ ನಮಗೆ ವ್ಯವಹಾರ ಮಾಡೋದು ತುಂಬಾ ಕಷ್ಟ. ಹೊರಗೆ ಎರಡು ವ್ಯಕ್ತಿ ನಿಂತಿದ್ರು ಕೂಡ ಅದ್ರ ಬಗ್ಗೆ ನಮಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದ್ಮೇಲೆ ಇನ್ನು ಒಳಗಡೆನೆ ಈ ಜೀವ ತಾನು ದೇಹದೊಟ್ಟಿಗೆ ಸೇರ್ಕೊಂಡಿದ್ದಾನೆ. ಅಷ್ಟು ಸೇರ್ಕೊಂಡಿರುವಂತಹ ಅವನನ್ನ ನಾವು ಈ ಆತ್ಮ ದೇಹಕ್ಕಿಂತ ಬೇರೆ ಅಂತ ಸ್ಪಷ್ಟವಾಗಿ, ತುಂಬಾ ವಿಶದವಾಗಿ, ಸರಿಯಾದ ಒಂದು ಸ್ಪಷ್ಟತೆಯ ಒಂದು ವಿವೇಕ ತಂದುಕೊಡುವಂತ ಒಂದು ವಿವರಣೆ ನಮ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವಳಿ ಜವಳಿ ಮಕ್ಕಳಲ್ಲಿ ಅದು ವಿವರಣೆ ಮಾಡೋದು ಕಷ್ಟ ನಿಜ. ಈ ಆತ್ಮ ದೇಹದಲ್ಲಿ ಏನು ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ, ಆತ್ಮ ತನ್ನ ಪ್ರಭೆಯ ಮುಖಾಂತರ, ಇಂಥ ಆತ್ಮನನ್ನು ದೇಹಕ್ಕಿಂತ ಬೇರೆ ಅಂತ ಸ್ಪಷ್ಟವಾಗಿ ನಮ್ಗೆ ತಿಳಿಲಿಕ್ಕೆ ಬರ್ತಾ ಇಲ್ಲ. ತಿಳಿಲಿಕ್ಕೆ ಅಂದ್ರೆ ಜ್ಞಾನ ಇದೆ, ಅದನ್ನ ವರ್ಣಿಸ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೇಕು. ತಿಳಿದಿದ್ದನ್ನ ವರ್ಣಿಸ್ಲಿಕ್ಕೆ ಬರ್ತಾ ಇಲ್ಲ ಸರಿಗೆ. ಯಾಕೆ ಅಂದ್ರೆ ಅತ್ಯಂತ ಸಾದೃಶ್ಯಂ ಪ್ರತಿಬಂಧಕಂ, ಪ್ರತಿಬಂಧಕ ಇದೆ ನಮ್ಗೆ, ಅದು ಅಡೆತಡೆ ಇದೆ. ಏನ್ ಅಡೆತಡೆ ಇದೆ ವಿವರಣೆ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಹೋಲಿಕೆ ಇದೆ. ಯಾವುದಕ್ಕೆ? ಈ ದೇಹ ಆತ್ಮನಿಗೂ ತುಂಬಾ ಹೋಲಿಕೆ. ಹೋಲಿಕೆ ಅಂದ್ರೆ ಅಭಿಪ್ರಾಯ ಒಂದೇ ತರ ಇದೆ ಆ ಎರಡು ವಸ್ತು. ಆದ್ರಿಂದ ನಮಗೆ ಅದರ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸರ್ ನೀವೇ ಉತ್ತರ ಹೇಳಿದ್ರಿ, ಸ್ಪಷ್ಟವಾಗಿ ಆತ್ಮನಿಗೂ ಮತ್ತೆ ದೇಹಕ್ಕೂ ಭೇದ ಜ್ಞಾನ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಬ್ಬರಿಗೂ ಆ ರೀತಿಯಾದ ಒಂದು ಹೋಲಿಕೆ ಇದೆ ಅಂತ.
ಇದು ಅವನ್ ಏನ್ ಮಾಡ್ದ ಅಂದ್ರೆ ವಾಸ್ತವಿಕವಾಗಿ ಯಮಣರಲ್ಲಿ ಪ್ರಶ್ನೆ ಮಾಡ್ಕೊಳ್ತಾನೆ, ಅವಳಿ ಜವಳಿ ಮಕ್ಕಳ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾನೆ ಅವನ್ ಪೂರ್ವ ಪಕ್ಷಿ. ಅಲ್ಲ, ಯಮಳರು ಅವಳಿ ಜವಳಿ ಮಕ್ಕಳಲ್ಲಿ ನಮ್ಗೆ ಯಾಕೆ ಸ್ಪಷ್ಟವಾಗಿ ಭೇದ ಕಾಣ್ತಾ ಇಲ್ಲ, ಇಬ್ರು ಬೇರೆ ಅಂತ ನಮ್ಗೆ ಯಾಕೆ ವಿವರಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ತುಂಬಾ ಹೋಲಿಕೆ ಇದೆ ಅವ್ರಿಬ್ಬರಲ್ಲಿ. ಯಾವಾಗ ತುಂಬಾ ಹೋಲಿಕೆ ಇರುತ್ತೆ ಅನಿವಾರ್ಯ ನಮ್ಗೆ ಅದು ವಿವರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಗೊತ್ತಾಗ್ತಾ ಇರತ್ತೆ ಇವ್ರು ಬೇರೆ ಅಂತ. ಅದ್ ಯಾಕೆ ಅಂದ್ರೆ ಅತ್ಯಂತ ಸಾದೃಶ್ಯಂ, ಹೋಲಿಕೆ ಅದು ಸುಮ್ನೆ ಏನೋ ಒಂದ್ 2-3 ಹೋಲಿಕೆ ಅಲ್ಲ, ತುಂಬಾ ಹೋಲಿಕೆ ಇದೆ. ಎಷ್ಟು ಹೋಲಿಕೆ ಅಂದ್ರೆ ಈ ವಸ್ತು ಆ ವಸ್ತು ಬೇರೆ ಅಂತ ಹೇಳಲಿಕ್ಕೆ ಆಗಲ್ಲ, ಆ ರೀತಿಯ ಒಂದು ಹೋಲಿಕೆ ಇದೆ. ಅಷ್ಟು ಹೋಲಿಕೆ ಇರೋ ವಸ್ತುವಿನಲ್ಲಿ ಅನಿವಾರ್ಯವಾಗಿ ಆ ಹೋಲಿಕೆ ಇದ್ದಾಗ ಅಷ್ಟೊಂದು ವಿವರಣೆ ಮಾಡ್ಲಿಕ್ಕೆ ಶಕ್ತಿ ನಮ್ಗಿಲ್ಲ, ಇರೋಲ್ಲ, ಸಾಮರ್ಥ್ಯ ಇರಲ್ಲ. ಆದ್ರೆ ಇಲ್ಲ ಹಾಗಲ್ವಲ್ಲ, ಎಲ್ಲಿ ಆತ್ಮ ಮತ್ತೆ ದೇಹದ ವಿಷಯದಲ್ಲಿ ಅಂದ್ರೆ ಇಲ್ಲೂ ಕೂಡ ಅದೇ ತರ. ಇಲ್ಲಿ ಏನು ಪ್ರತಿಬಂಧಕ ಅಂದ್ರೆ ಸಾದೃಶ್ಯ ಅಂತ ಹೇಳ್ಬಾರ್ದಂತೆ. ಯಾಕೆಂದ್ರೆ ಇಲ್ಲಿ ಆತ್ಮನಿಗೂ ದೇಹಕ್ಕೂ ಹೋಲಿಕೆ ಅಂತ ಎಲ್ಲೂ ಇಲ್ಲ. ಅಲ್ಲಿ ಯಮಳರಿಗೆ ಅವಳಿ ಜವಳಿ ಮಕ್ಕಳು ಒಂದು ವಸ್ತುವಿನ ಹೋಲಿಕೆ ಮತ್ತೊಂದರಲ್ಲಿದೆ. ಇಲ್ಲಿ ಆತ್ಮನ ಹೋಲಿಕೆ ದೇಹಕ್ಕೆ ಎಲ್ಲಿದೆ, ದೇಹದ ಹೋಲಿಕೆ ಆತ್ಮನಲ್ಲಿದೆ. ಆದ್ರಿಂದ ಇಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಅಂಗಾರವನ್ನಿವತ್ ಆತ್ಮನೋ ದೇಹೆ ವ್ಯಾಪ್ತತ್ವಂ ಪ್ರತಿಬಂಧಕ. ಇಲ್ಲಿ ನಮಗ್ ಯಾಕೆ ಸ್ಪಷ್ಟವಾಗಿ ದೇಹ ಬೇರೆ ಆತ್ಮ ಬೇರೆ ಅಂತ ಜ್ಞಾನ ನಮಗ್ ಯಾಕೆ ಬರ್ತಾ ಇಲ್ಲ ಅಂದ್ರೆ, ವ್ಯಾಪ್ತಿ. ಅಂದ್ರೆ ಆತ್ಮ ದೇಹದ ಯಾವುದೋ ಒಂದು ಪ್ರದೇಶದಲ್ಲಿ ಇದಾನೆ ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವನ ವ್ಯಾಪ್ತಿ ಇದೆಯಲ್ಲ, ಅವನ್ ಎಲ್ಲಾ ಕಡೆನೂ ಆ ದೇಹವನ್ನ ವ್ಯಾಪಿಸ್ಕೊಂಡಿದ್ದಾನೆ. ಈಗ ನಾವೆಲ್ಲ ಹೇಳ್ತೀವಲ್ಲ, ಇರೋದು ಒಂದ್ ಕಡೆ, ಆದ್ರೆ ನಮ್ಮ ಕೀರ್ತಿ ಮಾತ್ರ ಎಲ್ಲಾ ಕಡೆ ಇರುತ್ತೆ. ಅದರ ಕೀರ್ತಿಯಿಂದ ಎಲ್ಲಾ ಕಡೆ ಆ ವ್ಯಕ್ತಿ ಇರ್ತಾನೆ, ಅವನ ಪರಿಚಯ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಇರೋದು ಮಾತ್ರ ಅವನು ಒಂದೇ ಕಡೆ, ಅಂದ್ರೆ ಅವನ ಪ್ರಭೆ, ಅವನ ಕೀರ್ತಿ ಮಾತ್ರ ಎಲ್ಲಾ ಕಡೆ ಇರುತ್ತೆ. ಆ ಥರನೇ ಪ್ರಕೃತದಲ್ಲೂ ಕೂಡ ಆತ್ಮ ಇರೋದು ಹೃದಯ ಪ್ರದೇಶದಲ್ಲಿ, ಆದ್ರೆ ಅವನ ಕೀರ್ತಿ, ನಾವು ಮನುಷ್ಯರ ಕೀರ್ತಿ ಹೇಗೆ ಎಲ್ಲಾ ಕಡೆ ಹರಡಿರುತ್ತೋ ಹಾಗೆ ಸಮಗ್ರ ದೇಹದಲ್ಲಿ ಅವನ ಪ್ರಭೆಗಳು ಕೂಡ ಹರಡಿದೆ. ಈ ರೀತಿಯಲ್ಲಿ ಆತ್ಮನ ಅಂಶಗಳು ಇಡೀ ದೇಹದಲ್ಲಿದೆ. ಆದ್ದರಿಂದ ದೇಹ ಮತ್ತೆ ಆತ್ಮ ಅದೆರಡೂ ಜೊತೆಗೆ ಸಂಪೂರ್ಣ ಜೊತೆಗೆ ಇದೆ ಎಲ್ಲಾ ಅಂಶಗಳಲ್ಲೂ. ದೇಹದ ಇವಾಗ ಕೈ ಕಾಲು ತಗೊಂಡ್ರೆ ಅಲ್ಲಿ ಆತ್ಮನ ಪ್ರಭೆ ಇದೆ, ಮೂಗ್ ತಗೊಂಡ್ರೆ ಅಲ್ಲಿದೆ, ಕಿವಿ ಕಣ್ಣು ಎಲ್ಲಾ ಕಡೆ ದೇಹದ ಪ್ರತಿಯೊಂದು ಅವಯವಗಳಲ್ಲೂ ಆತ್ಮ ತನ್ನ ಪ್ರಭೆಯ ಮುಖಾಂತರ ಇದ್ದೇ ಇದ್ದಾನೆ. ಈ ರೀತಿ ಜೊತೆಗೇ ಇರುವಂತ ಈ ಎರಡು ವಸ್ತು ಒಳ್ಳೆ ಹಾಲು ಮತ್ತೆ ನೀರಿನ ತರ ಅದು ಮಿಕ್ಸ್ ಆಗ್ಬಿಟ್ಟಿದೆ, ಮಿಶ್ರಿತ ಆಗ್ಬಿಟ್ಟಿದೆ. ಇಂಥ ವಸ್ತುವನ್ನ ನೀವು ಸ್ಪಷ್ಟವಾಗಿ ಆತ್ಮ ಬೇರೆ ದೇಹ ಬೇರೆ ಅಂತ ನಮ್ಗೆ ವ್ಯವಹಾರ ಮಾಡ್ಲಿಕ್ಕೆ, ಬೇರೆಯವರಿಗೆ ಅರ್ಥ ಮಾಡಿಸೋದು ಬಹಳ ಕಷ್ಟ. ನಮ್ಮ ಅನುಭವಕ್ಕೆ ನಮಗ್ ಬರ್ಬೋದು, ಆದ್ರೆ ಬೇರೆಯವ್ರಿಗೆ ಮಾತ್ರ ಅದು ಅರ್ಥ ಮಾಡಿಸೋದು ಬಹಳ ಕಷ್ಟ ಅಂತ. ಈ ರೀತಿ ಉತ್ತರ ಇದ್ದೇ ಇದೆ ಅಂತ. ಇದಾದ ಮೇಲೆ 200ನೇಯ ಸುಧಾಮೂಲ, ಅಲ್ಲಿ ಮೊದಲೇ ಉಪಸಂಹಾರಕ್ಕೆ ಬರ್ತಾರೆ. ಈ ವಿಷಯ ಮುಕ್ತಾಯಕ್ಕೆ ಬರ್ತೀವಿ ನಾವೀಗ. ಈ ವಿಷಯ ಈ ಪ್ಯಾರ ಮುಗಿಸಿದ್ರೆ ಈಗ ನಮಗೆ ಪೂರ್ಣ ಈ ದೇಹ ಆತ್ಮ ಬೇರೆ ಒಂದೇ ಅನ್ನೋ ವಿಷಯ ಏನು ಶುರುವಾಗಿತ್ತು ಚರ್ಚೆ, ಅದು ಪೂರ್ಣ ಮುಗಿಯುತ್ತೆ. ಈ ಚರ್ಚೆ ಆದ್ಮೇಲೆ ಇನ್ನೊಂದು ಹೊಸ ಘಟ್ಟಕ್ಕೆ ಹೋಗ್ತೀವಿ ಮುಂದಿನ ಸುಧಾಮೂಲ. ಅದೇ 200ನೇ ಸುಧಾಮೂಲ, ಇಲ್ಲಿ 200ಕ್ಕೆ ಒಂದು ಘಟ್ಟ ಮುಗೀತು ಇದೊಂದು ವಿಷಯ. ಇನ್ನು ಮುಂದೆ 201ನೇ ಸುಧಾಮೂಲದಿಂದ ಇನ್ನೊಂದು ಹೊಸದಾದ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ ಜಯತೀರ್ಥರು. ಇಲ್ಲಿ ಕೊನೆಗೆ ಉಪಸಂಹಾರ ಮಾಡ್ತಾ ಇದ್ದಾರೆ ಈ ವಿಷಯವನ್ನ. ಶುಕ್ತಿ ರಜತಾದಿ ಪ್ರತ್ಯಕ್ಷಾಣ ಅರ್ವಾರಾದಿನ ಬಾಧೋ ನಾಸ್ತಿ ಇದು ಅನ್ಯತ್ರ ಉಪಪಾದಿತ. ಈಗ ನೀವೇನ್ ಹೇಳ್ತೀರಿ, ಇದುವರೆಗೂ ಬಂದ ಚರ್ಚೆ ಪ್ರತ್ಯಕ್ಷ ಪ್ರಮಾಣವನ್ನ ಈ ಅನುಮಾನ ಆಗಮ ಪ್ರಮಾಣಗಳು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅನುಮಾನ ಆಗಮ ಪ್ರಮಾಣಗಳಿಗೆ ಈ ಪ್ರತ್ಯಕ್ಷ ಪ್ರಮಾಣ ಏನ್ ತಿಳಿಸ್ತಾ ಇದೆ ವಿಷಯ ಅದು ಸರಿ ಇಲ್ಲ, ಅದು ತಪ್ಪು ಅಂತ ಪ್ರತ್ಯಕ್ಷ ಪ್ರಮಾಣವನ್ನ ಬೇರೆ ಪ್ರಮಾಣಗಳು ಬಾಧಿಸ್ತಾ ಇದೆ, ಅದನ್ನ ವಿರೋಧ ಮಾಡಿ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದೆ ಅಂತ ಹೇಳೋಣ ಅಂದ್ರೆ ಇದು ಸಾಧ್ಯ ಇಲ್ಲ ಅಂತ ಇದುವರೆಗೂ ಹೇಳಿದ್ವಿ. ಯಾಕೆ ಎಲ್ಲರಿಗೂ ದೇಹ ಜೀವ ಅನ್ನುವ ಪ್ರತ್ಯಕ್ಷ ಇದ್ದಿದ್ರೆ, ದೇಹವೇ ಜೀವ ಜೀವನೇ ದೇಹ ಅಂತ ಹೇಳಿ ಪ್ರತ್ಯಕ್ಷ ಇದ್ದಿದ್ರೆ, ಆ ಸಂದರ್ಭದಲ್ಲಿ ಈ ಪ್ರತ್ಯಕ್ಷವನ್ನ ಬಾಧಿಸ್ಲಿಕ್ಕೆ ಅನುಮಾನ ಮತ್ತೆ ಶಬ್ದ ಪ್ರಮಾಣಗಳಿದೆ ಅಂತ ಹೇಳ್ಬೋದು. ಯಾಕೆ ಅನುಮಾನ ಏನ್ ಹೇಳ್ತಾ ಇದೆ, ದೇಹ ಬೇರೆ ಆತ್ಮ ಬೇರೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ದೇಹ ಬೇರೆ ಆತ್ಮ ಬೇರೆ ಅಂತಾನೆ ನಮಗ್ ಗೊತ್ತಾಗ್ತಾ ಇದೆ. ಆದ್ರಿಂದ ದೇಹ ಆತ್ಮ ಒಂದೇ ಅನ್ನುವ ನಿಮ್ಮ ಜ್ಞಾನ ಏನಿದೆ ಪ್ರತ್ಯಕ್ಷ ಅದು ಸರಿ ಇಲ್ಲ. ನಮ್ಗೆ ವೇದ ವಾಕ್ಯಗಳು ಇದೆ ಆ ತರ, ದೇಹಕ್ಕಿಂತ ಆತ್ಮನನ್ನ ಬೇರೆ ಯಾಕೆ ತಿಳ್ಕೊಳ್ಳಿ, ಇಬ್ಬರು ಒಂದೇ ಅಲ್ಲ, ಎರಡು ವಸ್ತುಗಳು ಒಂದೇ ಅಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದೆ. ಇಷ್ಟೆಲ್ಲ ಹೇಳೋದ್ರಿಂದ ನಮಗೆ ಬರುವಂತಹ ದೇಹ ಆತ್ಮ ಐಕ್ಯ ಪ್ರತ್ಯಕ್ಷ ಎರಡು ಒಂದೇ ಅನ್ನುವ ಜ್ಞಾನ ಏನಿದೆ ಅದು ಸರಿ ಇಲ್ಲ ಅಂತ ಆಗತ್ತೆ. ಇದು ಯಾವಾಗ ದೇಹ ಆತ್ಮ ಐಕ್ಯ ಪ್ರತ್ಯಕ್ಷ ಇದ್ದಿದ್ರೆ, ಆದ್ರೆ ಯಾರಿಗೂ ಕೂಡ ದೇಹ ಮತ್ತೆ ಆತ್ಮ ಒಂದೇ ಅನ್ನುವ ಪ್ರತ್ಯಕ್ಷ ಜ್ಞಾನ ಇಲ್ಲ ಯಾರಿಗೂ ಕೂಡ. ಅದಕ್ಕೆ ಬೇರೆ ಉದಾಹರಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಏನ್ ಉದಾಹರಣೆ? ಶುಕ್ತಿ ರಜತ ನಮ್ಗೆ ಗೊತ್ತೇ ಇದೆ, ಪ್ರಸಿದ್ಧ ಉದಾಹರಣೆ. ಕಪ್ಪೆ ಚಿಪ್ಪನ್ನ ನೋಡಿ
ನಮ್ಗೆ ಎಲ್ಲಿ ಬೆಳ್ಳಿ ಅಂತ ಜ್ಞಾನ ಬಂದಿದೆ ಅದು ಪ್ರತ್ಯಕ್ಷನೇ, ನಮ್ಮ ಕಣ್ಣಿನಿಂದಲೇ ಬಂತು ಜ್ಞಾನ. ಇದು ಸರಿ ಇಲ್ಲ ಅಂತ ನಮ್ಗೆ ಯಾವ್ದ್ರಿಂದ ಗೊತ್ತಾಗುತ್ತೆ? ಓಹೋ, ಅದು ನಾನು ಹತ್ರಕ್ ಹೋದ್ಮೇಲೆ ನನಗೇನ್ ತಿಳಿಯಿತು, ಅಲ್ಲಿ ಇದ್ದದ್ದು ಬೆಳ್ಳಿ ಅಲ್ವೇ ಅಲ್ಲ, ಅಲ್ಲಿ ಇದ್ದದ್ದು ಕಪ್ಪೆ ಚಿಪ್ಪು. ಹಾಗಾದ್ರೆ ಯಾಕೆ ತೋರ್ತು ಅಂದ್ರೆ ಹೊಳಿತಾ ಇತ್ತು ಆದ್ರಿಂದ ತೋರ್ತು ಹಾಗೆ ಅಂತೆಲ್ಲ ವಿಚಾರ ಮಾಡ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ವಿಚಾರ ಮಾಡಿದ್ಮೇಲೆ ನಮ್ಗೇನ್ ಗೊತ್ತಾಯ್ತು? ಓ, ಈ ಶುಕ್ತಿ ರಜತ ಪ್ರತ್ಯಕ್ಷ ನಮಗೇನ್ ಬಂತು ಅಂದ್ರೆ ಶುಕ್ತಿಯನ್ನ ನೋಡಿ ನಾವೇನು ಬೆಳ್ಳಿ ಅಂತ ತಿಳಿದುಕೊಂಡ್ವಿ, ಅಂತ ಪ್ರತ್ಯಕ್ಷ ಸರಿ ಇಲ್ಲ ಅಂತ ಗೊತ್ತಾಯ್ತು. ಹಾಗಾದ್ರೆ ಏನಾಯ್ತು? ಅನುಮಾನ ಪ್ರಮಾಣದ ಮುಖಾಂತರ ಪ್ರತ್ಯಕ್ಷ ಸರಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಪ್ರತ್ಯಕ್ಷಕ್ಕೆ ಮಹತ್ವ ಕಡಿಮೆ ಆಯ್ತು, ಪ್ರತ್ಯಕ್ಷ ಹೇಳಿದ ವಿಷಯ ಸರಿ ಇಲ್ಲ ಅಂತ ಆಯ್ತಲ್ಲ ಅನುಮಾನದ ದೃಷ್ಟಿಯಲ್ಲಿ. ಹಾಗಾದ್ರೆ ಅನುಮಾನದ ವಿರೋಧ ಅದು ಪ್ರತ್ಯಕ್ಷಕ್ಕೆ ಬಂತು, ಪ್ರತ್ಯಕ್ಷ ಕಡಿಮೆ ಆಯ್ತು. ಹಾಗಾದ್ರೆ ನಮ್ಮ ಪ್ರಕಾರ ಅನುಮಾನನೇ ಶ್ರೇಷ್ಠ, ಒಂದಾ ವೇದವಾಕ್ಯ ಶ್ರೇಷ್ಠ ಹೊರತು ಪ್ರತ್ಯಕ್ಷ ಮಾತ್ರ ಶ್ರೇಷ್ಠ ಅಲ್ಲ ಅಂತ ಇಷ್ಟು ಒಂದು ಆಕ್ಷೇಪವನ್ನು ಮಾಡ್ತಾರೆ. ಆದ್ರೆ ಈ ಮುಂದಕ್ಕೆ ಅನ್ಯತ್ರ ಉಪಪಾದಿತಂ ಅಂತ, ಅನ್ಯತ್ರ ಅಂದ್ರೆ ತತ್ವೋದ್ಯೋತ ಗ್ರಂಥ, ವಿಷ್ಣು ತತ್ವ ವಿವರಣೆಯ ಗ್ರಂಥದಲ್ಲಿ ಇದರ ಬಗ್ಗೆ ಮಾತಾಡಿದಾರಂತೆ. ಏನಂತ? ಕೇವಲ ಅನುಮಾನ ಪ್ರಮಾಣ ಮಾತ್ರ ಪ್ರತ್ಯಕ್ಷವನ್ನ ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷವನ್ನ ಬಾಧಿಸೋದು ಅಂದ್ರೆ ಎಲ್ಲ ಶಬ್ದಗಳು ಸ್ವಲ್ಪ ಶಾಸ್ತ್ರದ ಶಬ್ದಗಳು, ನಮ್ಗೆ ಕೇಳಿದಾಗ ಕೆಲವು ಸಲ ಫಟ್ ಅಂತ ನಮ್ಗೆ ಕೂಡ್ಲೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಗಮನಿಸಿರ್ಬೇಕು, ತುಂಬಾ ಅದರಲ್ಲೇ ಮುಳುಗಿದ್ರೆ ಸ್ವಲ್ಪ ಬೇಗ ಕ್ಯಾಚ್ ಆಗತ್ತದು. ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ಸರಿ ಇಲ್ಲ ಅಂತ ಯಾವ್ದು ಹೇಳ್ಬೇಕು? ಈ ಅನುಮಾನ ಪ್ರಮಾಣ ಹೇಳ್ಬೇಕು. ಆದ್ರೆ ಕೇವಲ ಅನುಮಾನಕ್ಕೆ ಆ ತರದ ಶಕ್ತಿ ಇಲ್ಲ, ಪ್ರತ್ಯಕ್ಷ ಸರಿ ಇಲ್ಲ ಅನ್ಲಿಕ್ಕೆ ಅನುಮಾನಕ್ಕೆ ಕೇವಲ ಅಂತ ಶಕ್ತಿ ಅನುಮಾನಕ್ಕೆ ಇಲ್ಲ. ಅದಕ್ಕೇನು ಬೇಕು? ಏನೋ ಒಂದು ಸಹಕಾರ ಬೇಕು, ಒಂದು ವೇದವಾಕ್ಯನೋ ಅಥವಾ ಯಾವ್ದೋ ಒಂದು ಪ್ರತ್ಯಕ್ಷನೋ ಒಂದು ಬೆಂಬಲ ಬೇಕು. ಕೆಲವ್ರಿಗೆ ತಮಗೆ ಶಕ್ತಿ ಇರಲ್ಲ, ತಾವು ಇನ್ನೊಬ್ರು ಜೊತೆಗೆ ಸೇರಿದ್ರೆ ಅವ್ರು ಜೋರ್ ಮಾಡ್ತಾರೆ ಬೇರೆಯವ್ರಿಗೆ, ತಮಗ್ ಜೋರ್ ಮಾಡುವಂತ ಒಂದು ಶಕ್ತಿ ಇರಲ್ಲ. ಅವ್ನ್ ನನಗ್ ಬಲ, ನನ್ನ ಜೊತೆಗೆ ಅವ್ನು ಇದ್ದಾನೆ ಅಂತ ಅವ್ನ್ ಸೇರಿದಾಗ ಅವ್ನ್ ಬೈದಾಗ ನಾವು ಬೈದ್ ಬಿಡ್ತೀವಿ. ಈ ತರ ಈ ಅನುಮಾನ ಬೈಬೇಕು ಅಂದ್ರೆ, ಪ್ರತ್ಯಕ್ಷ ಸರಿ ಇಲ್ಲ ಅಂತ ಹೇಳ್ಬೇಕು ಅಂತಾದ್ರೆ ಅನುಮಾನಕ್ಕೆ ಒಂದು ಬೆಂಬಲ ಬೇಕು, ಅದಕ್ಕೆ ಒಂದು ಅಣ್ಣನ್ ತರ ಇರ್ಬೇಕು. ಯಾರು? ಈ ಆಗಮ ವೇದವಾಕ್ಯಗಳು ಅಥವಾ ಜೊತೆಗೆ ಈ ಪ್ರತ್ಯಕ್ಷನೇ ಇರ್ಬೇಕು. ಇವೆರಡಿದ್ರೆ ಆಗ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅನುಮಾನಕ್ಕೊಂದು ಶಕ್ತಿ ಬರುತ್ತೆ. ಇಲ್ಲಾಂದ್ರೆ ಅನುಮಾನಕ್ಕೆ ಸ್ವತಃ ಅದಕ್ಕೆ ಸಾಮರ್ಥ್ಯ ಕಡಿಮೆ ಅನುಮಾನಕ್ಕೆ. ಯಾಕೆಂದ್ರೆ ಯಾವ ತರ ನಾನು ಅನುಮಾನ ಮಾಡ್ಬೋದಲ್ಲ, ಇದೇ ತರ ಅನುಮಾನ ಮಾಡ್ಬೇಕು ಅಂತ ಇಲ್ಲ. ಅದೇ ವೇದವಾಕ್ಯ ಹೇಳಿದ್ರೆ ವಿಷಯನ ಆ ವೇದವಾಕ್ಯ ಹೇಳಿದ್ಮೇಲೆ ಅದೇ ತರ ಅನುಮಾನ ಹೇಳಲೇಬೇಕು, ಅದು ಸರಿ ಇದೆ ಅಂತ ಆಗುತ್ತೆ. ಈ ದೃಷ್ಟಿಯಲ್ಲಿ ಪ್ರಕೃತ ಈ ಅನುಮಾನ ಪ್ರಮಾಣದಿಂದ ಈ ಶುಕ್ತಿ ರಜತ ಜ್ಞಾನ ನಮಗೇನ್ ಬಂದಿತ್ತು ಅದು ಸರಿ ಇಲ್ಲ ಅಂತ ನೀವೇನ್ ಹೇಳ್ತಾ ಇದ್ದೀರಿ, ಇದು ತಪ್ಪು. ಅನುಮಾನದಿಂದ ಅದಕ್ಕೆ ತೊಂದರೆ ಇಲ್ಲ. ಯಾಕೆಂದ್ರೆ ಗಮನಿಸಿ, ದೂರದಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿದ ಮೇಲೆ ಅವನು ಹತ್ರಕ್ ಹೋಗ್ತಾನೆ, ನೋಡಿದ ಮೇಲೆ ಅವನ್ಗೆ ಕನ್ಫರ್ಮ್ ಆಗೋದು, ಓಹೋ ಇದು ನೋಡಿದ್ದು ತಪ್ಪಾಯ್ತು ಅಂದ್ರೆ ನನ್ನ ಕಣ್ಣಿನಿಂದ ಅದು ಕಣ್ಣಿನಲ್ಲಿ ದೋಷ ಏನೋ ಇತ್ತು, ದೂರದಲ್ಲಿ ಬೇರೆ ವಸ್ತು ಇತ್ತು, ನಾನು ಕಪ್ಪೆ ಚಿಪ್ಪನ್ನ ನೋಡಿದ್ದೇನೋ ನಿಜ, ಅದು ಕಪ್ಪೆ ಚಿಪ್ಪನ್ ಗೊತ್ತಾಗದೆ ಬೆಳ್ಳಿ ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಹತ್ರಕ್ ಹೋಗಿ ಪರಿಶೀಲನೆ ಮಾಡ್ತಾನೆ, ಪರೀಕ್ಷೆ ಮಾಡಿದ ನಿಶ್ಚಯಕ್ಕೆ ಬರ್ತಾನೆ, ನನಗ್ ಬಂದ ಜ್ಞಾನ ಅದು ಸರಿ ಇಲ್ಲ ಅಂತ. ಇಷ್ಟೆಲ್ಲ ಅವನಿಗೆ ಏನು ಜ್ಞಾನ ಬಂತು ಇದೆಲ್ಲ ಪ್ರತ್ಯಕ್ಷದಿಂದಲೇ ಬಂದಿದ್ದು, ಅವನಿಗೆ ಸರಿ ಇಲ್ಲ ಅನ್ನುವ ಜ್ಞಾನವು. ಹಾಗಾದ್ರೆ ಕಣ್ಣಿನಿಂದಲೇ ಅವನಿಗೆ ಇದು ಬೆಳ್ಳಿ ಅಂತ ಜ್ಞಾನ ಬಂತು ಕಪ್ಪೆ ಚಿಪ್ಪನ್ ನೋಡಿ, ಮುಂದೆ ಕಣ್ಣಿನಿಂದಲೇ ಇದು ಬೆಳ್ಳಿ ಅಲ್ಲ ಅಂತ ಜ್ಞಾನ ಬಂತು. ಹಾಗಾದ್ರೆ ನೇದಂ ರಜತಂ ಅಪಿತು ಶುಕ್ತಿರೇವ, ಓ ಇದು ಬೆಳ್ಳಿ ಅಲ್ಲ ಹೊರತು ಇದು ಕಪ್ಪೆ ಚಿಪ್ಪೆ ಅಂತ ಹೇಳಿ ಮುಂದೆ ಬರುವ ಜ್ಞಾನವು ಪ್ರತ್ಯಕ್ಷವೇ. ಯಾವಾಗ ಮುಂದೆ ಬರುವಂತಹ ಜ್ಞಾನ ಪ್ರತ್ಯಕ್ಷ ಆಯ್ತು ಆಗ ಬಾಧಿಸಿದ್ದು ಪ್ರತ್ಯಕ್ಷ, ಮತ್ತೆ ಬಾಧಕವಾದದ್ದು ಪ್ರತ್ಯಕ್ಷ. ಅಂದ್ರೆ ನಾವು ಹಾವನ್ನು ನೋಡಿರ್ತೀವಿ, ನಮ್ಮ ಮನೇಲಿ ಒಂದೆಲ್ಲೋ ದೂರದಲ್ಲಿ ಹಾವಿದೆ ಅಂತ ಯಾರೋ ಅಂದ್ರಲ್ಲ, ನಾವು ನೋಡಿದೀವಿ, ಹಾವು ಓಡಾಡಿದ್ ನೋಡಿದ್ವಿ. ಮತ್ತೆ ಅಲ್ಲಿ ಹಾವಿಲ್ಲ ಅನ್ಬೇಕು ಅಂದ್ರೆ ಯಾರೋ ಹೇಳಿದ್ರೆ ನಾವು ಮಾತು ಕೇಳಲ್ಲ, ನಾವೇ ಮತ್ತೆ ಪರಿಶೀಲನೆ ಮಾಡೋದು ಇದೆಯೋ ಇಲ್ವೋ ಅಂತ ದೂರದಲ್ಲಿ ನಿಂತುಕೊಂಡು ಅದನ್ನ ನೋಡಿ, ದೂರದಿಂದ ಅಂದ್ರೆ ಮೊದಲು ಇದ್ದ ದೂರ ಅಲ್ಲ ಸ್ವಲ್ಪ ಹತ್ರಕ್ ಹೋಗಿದ್ದೀವಿ, ಹತ್ರಕ್ ನೋಡಿ ಅಲ್ಲಿ ಇಲ್ಲ ಅಂತ ನಾವು ನಮ್ಮ ಪ್ರತ್ಯಕ್ಷದಿಂದಲೇ ಕನ್ಫರ್ಮ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಏನಾಯ್ತು, ಪ್ರತ್ಯಕ್ಷದಿಂದ ಮೊದಲು ಹಾವನ್ನ ನೋಡಿದಾಗ ಅದು ಇಲ್ಲ ಅನ್ನುವ ಜ್ಞಾನ ಬರ್ಲಿಕ್ಕೆ ನಮಗೆ ಪ್ರತ್ಯಕ್ಷನೇ ಬೇಕು. ಮತ್ತೆ ಹೇಗೆ ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದ ಮೇಲೆ ಅಲ್ಲಿ ಬೆಳ್ಳಿ ಇಲ್ಲ ಅಂತ ನಮಗೆ ಆಗೋದು ಪ್ರತ್ಯಕ್ಷದಿಂದಲೇ ಅಂತ ಜ್ಞಾನ ಬರೋದು. ಅದು ಬಂದ್ರೆ ಮಾತ್ರ ನಮ್ಗೆ ಮೊದಲನೇ ಜ್ಞಾನ ಸರಿ ಇಲ್ಲ ಅಂತ ನಾವು ತೀರ್ಮಾನ ಮಾಡೋದು, ನಿಶ್ಚಯ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ಯಾರೋ ಒಬ್ರು ಅಲ್ಲಿ ಬೆಳ್ಳಿ ಇಲ್ಲ ಅಂದ್ರೆ ಇವನ್ ಕೇಳಲ್ಲ, ಇವನಿಗೆ ಬೆಳ್ಳಿ ಆಸೆ ಆದ್ರಿಂದ ದೂರದಲ್ಲಿದ್ದು ಅವ್ನು ಓಡೋಗ್ತಾನೆ. ಕಪ್ಪೆ ಚಿಪ್ಪೆ ಇರೋದು ಅದೇ ಬೆಳ್ಳಿ ಆಸೆ ಇರೋದ್ರಿಂದ ಓಡೇ ಹೋಗ್ತಾನೆ. ಇಲ್ಲ ನೇದಂ ರಜತಂ, ಇಲ್ಲ ಅದ್ ರಜತ ಅಲ್ಲ ನೀವ್ ಓಡೋಗ್ಬೇಡ ಅಂತ ಎಷ್ಟು ಸಲಿ ಕಿವಿಗೆ ಹೇಳಿದ್ರು ನಾವು ಕೇಳಿಸ್ಕೊಳಲ್ಲ. ಯಾಕೆ? ಶಬ್ದ ಪ್ರಮಾಣಕ್ಕೆ ತಾನು ಪ್ರತ್ಯಕ್ಷವನ್ನ ಬಾಧಿಸುವಂತ ಶಕ್ತಿ ಅದಕ್ಕಿಲ್ಲ. ಪ್ರತ್ಯಕ್ಷಕ್ಕೆ ಯಾವತ್ತೂ ಮಹತ್ವ ಇದೆ,
ಅದನ್ನ ನೀನೇ ನೋಡಿದ್ಯಾ, ಮತ್ತೆ ಅಲ್ಲಿ ಹತ್ರ ನೀನೇ ಹೋಗಿ ನೋಡ್ಬೇಕು ಅದಿಲ್ಲ ಅಂತ. ಅವಾಗ ನಮ್ಗೆ ಸ್ಪಷ್ಟವಾಗಿ ಅಲ್ಲಿ ಇಲ್ಲ, ಶುಕ್ತಿಯೇ ಇರೋದು, ಅಲ್ಲಿ ರಜತ ಇಲ್ಲ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಏನಾಯ್ತು, ಪ್ರತ್ಯಕ್ಷದ ವಿಷಯ ಸರಿ ಇಲ್ಲ ಅಂತ ಆಗ್ಬೇಕು ಅಂದ್ರೆ ಅದು ಪ್ರತ್ಯಕ್ಷನೇ ಹೇಳ್ಬೇಕು ಸರಿ ಇಲ್ಲ ಅಂತ, ಹೊರತು ಅನುಮಾನ ಪ್ರಮಾಣನೋ ಆಗಮ ಪ್ರಮಾಣನೋ ಇಲ್ಲ. ಅದ್ ಹೇಳಿದ್ರು ಉಪಯೋಗ ಇಲ್ಲ. ನಿಶಂಕಾ ಪ್ರವೃತ್ತಿ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಸಂಶಯದಿಂದನೇ ಓಡಾಡ್ತೀವಿ, ಸಂಶಯದಿಂದಲೇ ನೋಡ್ತೀವಿ. ಆರಾಮಾಗಿ ನಿಶ್ಚಯವಾಗಿ ಅಲ್ಲಿ ಇಲ್ಲ ಬೆಳ್ಳಿ ಅಂತ ತೀರ್ಮಾನ ಮಾಡ್ಬೇಕು ಅಂತ ಆದ್ರೆ ಅದು ಪ್ರತ್ಯಕ್ಷನೇ ಆಗ್ಬೇಕು, ಹತ್ರಕ್ಕೆ ಹೋಗಿ ನಾವು ಕಣ್ಣಾರೇನೆ ನೋಡ್ಬೇಕು ಅಂತ. ಹಾಗಾದ್ರೆ ಆಚಾರ್ಯರು ನಮ್ಮ ಅನುಭವಕ್ಕೆ ಅನುಸಾರವಾಗಿ ಹೇಳಿದ್ರು. ನಮ್ಗೆಲ್ರಿಗೂ ಅನುಭವ ಇದೆ, ಕಣ್ಣಿನಿಂದ ನೋಡಿದ ಮೇಲೆ ಆ ವಸ್ತು ಇಲ್ಲ ಅಂದಾಗ ನಾವೇ ಕಣ್ಣಿನಿಂದ ಹೋಗಿ ಮತ್ತೆ ಅದಿಲ್ಲ ಅಂತ ತೀರ್ಮಾನ ಮಾಡಿ ಬರಬೇಕು. ಈ ನಿಟ್ಟಿನಲ್ಲಿ ನೋಡಿದಾಗ ಕೊನೆಗೆ ಮಹತ್ವ ಯಾವ ಪ್ರಮಾಣಕ್ಕೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಮಹತ್ವ ಇದೆ, ಹೊರತು ಬೇರೆ ಪ್ರಮಾಣಗಳಿಗೆ ಮಹತ್ವ ಇಲ್ಲ ಅಂತ. ತಥೋಹಿ, ಆದ್ರಿಂದ ಏನಾಯ್ತು, ಕ್ವಚ ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾಗಮ ಬಾಧಿತಂ. ಆಚಾರ್ಯರ ವಾಕ್ಯ ಅಲ್ಲಿಂದ ಪ್ರಾರಂಭ ಆಗಿತ್ತು. ಆದ್ರಿಂದ ಏನ್ ಹೇಳಿದ್ರು ಆಚಾರ್ಯರು, ಪ್ರತ್ಯಕ್ಷದಿಂದ ಗೊತ್ತಾದ ವಿಷಯಕ್ಕೆ ಎಲ್ಲಿ ನಮಗೆ ಆಗಮ ಪ್ರಮಾಣ ಮತ್ತೆ ಅನುಮಾನ ಪ್ರಮಾಣ ಸರಿ ಇಲ್ಲ ಅಂತ ಹೇಳಿ ಅದನ್ನ ವಿರೋಧಿಸಿ ಅದನ್ನ ಅಪ್ರಮಾಣ ಅಂತ ಎಲ್ಲಿ ನಮಗೆ ಕಂಡಿದೆ ಮಾಡಿರೋದು ಅಂತ. ಆದ್ರಿಂದ ಆಚಾರ್ಯ ಹೇಳ್ತಾರೆ, ತಥೋಹಿ ಪ್ರತ್ಯಕ್ಷ ಸಿದ್ಧಂ ನ ಅನ್ಯೇನ ಕೇನಚಿತ್ ಶಕ್ಯಂ ವಾರಯಿತುಂ ಕ್ವಾಪಿ. ಪ್ರತ್ಯಕ್ಷದಿಂದ ತೀರ್ಮಾನ ಆಗೋದ್ರೆ ಒಂದು ವಿಷಯ, ಅದನ್ನ ಬೇರೆ ಯಾವುದೇ ಪ್ರಮಾಣವು ಅದನ್ನ ವಾರಯಿತುಂ ನಹಿ ಶಕ್ಯಂ, ಅದನ್ನ ಎಂದಿಗೂ ಕೂಡ ಅದನ್ನ ಇದು ಸರಿ ಇಲ್ಲ ಅಂತ ಅದನ್ನ ಆ ಕಡೆ ಹಾಕ್ಲಿಕ್ಕೆ ಯಾವ ಪ್ರಮಾಣಗಳಿಗೂ ಸಾಮರ್ಥ್ಯ ಇಲ್ಲ. ಅದನ್ನ ಪ್ರತ್ಯಕ್ಷಕ್ಕೆ ಮಹತ್ವ ಇದ್ದೇ ಇದೆ. ಅನುಮಾನ ಆಗಮಗಳಿಗೆ ಅದಕ್ಕಿಂತ ಸ್ವಾಭಾವಿಕವಾಗಿ ಪ್ರಬಲತೆ ಅದಕ್ಕಿಲ್ಲ ಅಂತ ಇಷ್ಟ ಹೇಳ್ತಾರೆ. ಈಗ ಒಂದು ವಾಕ್ಯವನ್ನ ಜಯತೀರ್ಥರು ಬರೀತಾರೆ ಮುಂದೆ. ಈ ಶ್ಲೋಕ ವಿವರಣೆ ಆಯ್ತು, ಇದಾದ ಮೇಲೆ ವಾಕ್ಯ ಏನ್ ಬರೀತಾರೆ, ಇದಕ್ಕೆ ನಮ್ಗೆ ಟಿಪ್ಪಣಿ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ, ಇಲ್ಲ ಅರ್ಥ ಆಗಲ್ಲ ಈ ಭಾಗ. ಯಾಕಂದ್ರೆ ಆತರ ಪದ ಬಳಸ್ಬಿಡ್ತಾರೆ. ಅದ್ ಯಾಕೆ ಬಳಸಿದ್ದಾರೆ ಅಂದ್ರೆ ಇಷ್ಟು ಚೆನ್ನಾಗಿ ನೆನಪಿದ್ರೆ ಮೊದಲಿಂದ ನಮಗ್ ವಿಷಯ ಅದು ಈ ಭಾಗ, ದೇಹ ಆತ್ಮ ಒಂದೇ ಅಂತ ಶುರು ಆಯ್ತಲ್ಲ, ಈ ಭಾಗ ಸ್ಪಷ್ಟವಾಗಿ ಸರಿಯಾಗಿ ನೆನಪಿದ್ರೆ ಆಗ ಜಯತೀರ್ಥರ ಈ ವಾಕ್ಯಗಳಿಗೆ ಇದನ್ ತಗೊಳ್ಬೇಕು ಅಂತ. ಯಾಕೆ ಹಿಂದೆ ಬಂದಿರೋದನ್ನೇ ಇಲ್ಲಿ ವಾಕ್ಯದಿಂದ ಅವ್ರು ಬರ್ದಿದ್ದಾರೆ, ಆದ್ರೆ ಸ್ಪಷ್ಟವಾಗಿ ಬರ್ದಿಲ್ಲ. ಹಾಗೆ ನಿಮ್ಗೆ ಗೊತ್ತಾಗಿರ್ಬೇಕು ಅಂತ, ಇಷ್ಟು ಪಾಠ ಕೇಳಿದ್ಮೇಲೆ ಗೊತ್ತಾಗಿರ್ಬೇಕು ನಮ್ಗೆ ಅಂತ ಅವರ ಒಳಗಡೆ ಅಭಿಪ್ರಾಯ. ಆದ್ರೆ ಟಿಪ್ಪಣಿಕಾರರು ನಮಗೆ ಪರಿಮಳದಲ್ಲಿ ಅಂದ್ರೆ ರಾಯರಾಗ್ಬೇಕಾದ್ರೆ ಸುಲಭವಾಗಿ ಬರೆದು ಬಿಡ್ತಾರೆ. ನೋಡಿ, ಜಯತೀರ್ಥರ ಈ ಮಾತಿಗೆ ಇದರ್ಥ, ಈ ಮಾತಿಗೆ ಇದರ್ಥ. ಇದು ನಮಗೆ ಟಿಪ್ಪಣಿಕಾರರ ಒಂದು ಅನುಗ್ರಹ. ಪ್ರತಿಯೊಬ್ಬರು ಟಿಪ್ಪಣಿಕಾರರು ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಇಲ್ಲಿ ಪರಿಮಳದಲ್ಲಿ ಏನ್ ವಿವರಣೆ ಮಾಡಿದರೆ ಅದಕ್ಕೆ ಬರೋಣ. ಮುಖ್ಯವಾಗಿ ಮೊದಲಿಗೆ ಈ ಜಯತೀರ್ಥರ ಪಂಕ್ತಿಯನ್ನು ಓದ್ತೀನಿ ಮೊದಲು. ಕ್ವಚಿತ್ ಪ್ರತೀತೇರೇವ ಅಭಾವಾತ್, ಕ್ವಚಿತ್ ಪ್ರತೀತಿ ಸದ್ಭಾವೇಪಿ ಪ್ರತ್ಯಕ್ಷಜತ್ವ ಅಭಾವಾತ್ ಎರಡನೇದು. ಮೂರನೇದು ಕ್ವಚಿತ್ ಪ್ರತ್ಯಕ್ಷ ಪ್ರತೀತಿ ಭಾವೇಪಿ ಯಥಾರ್ಥತ್ವಾತ್. ನಾಲ್ಕನೇದು ಮುಂದಿಂದು ಕ್ವಚಿತ್ ಅಯಥಾರ್ಥತ್ವೇಪಿ ಪ್ರಬಲ ಪ್ರತ್ಯಕ್ಷೇಣೈವ ಬಾಧಾತ್ ಇತ್ಯರ್ಥ. ಇದು ಯಾಕೆ ಬಂತು ಅಂದ್ರೆ ಈ ತಥೋಹಿ ಅಂತ ಅನುವ್ಯಾಖ್ಯಾನ ಒಂದು ಶಬ್ದ ಹಾಕಿದ್ದಾರೆ. ತಥೋಹಿ, ಈ ಕಾರಣದಿಂದಲೇ ಪ್ರತ್ಯಕ್ಷದಿಂದ ಗೊತ್ತಾಗಿರೋ ವಿಷಯವನ್ನ ಬೇರೆ ಪ್ರಮಾಣಗಳು ಅದು ಸರಿ ಇಲ್ಲ ಅಂತ ಅದನ್ನ ವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ತಥೋಹಿ ಅಂದ್ರೆ ಆ ಕಾರಣದಿಂದಲೇ ಅಂತ. ಯಾವ ಕಾರಣದಿಂದ ಅಂತ ಅಲ್ಲಿ ಬರಲಿಲ್ಲ ಆಚಾರ್ಯರು. ಅದಕ್ಕೆ ತಥೋಹಿ ಅಂದ್ರೆ ಏನ್ ತಗೊಳ್ಳಿ, ಇಷ್ಟು ನಾಲ್ಕನ್ನು ತಗೊಳ್ಳಿ. ಈ ನಾಲ್ಕು ಕಾರಣ ಇರೋದ್ರಿಂದ ಪ್ರತ್ಯಕ್ಷದ ವಿಷಯ ಏನಿದೆ ಅದನ್ನ ಬೇರೆ ಯಾವುದೇ ಪ್ರಮಾಣಗಳು ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲೇನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಮೊದಲಿಂದ ನೆನಪಿಸ್ಕೊಡ್ತಾರೆ ನಮ್ಗೆ. ಕ್ವಚಿತ್ ಪ್ರತೀತೇವ ಅಭಾವ. ಈಗ ಗಮನಿಸಿ, ಪ್ರತ್ಯಕ್ಷದಿಂದ ನಮಗೊಂದು ವಿಷಯ ಗೊತ್ತಾಯ್ತು, ಅದ್ ಸರಿ ಇಲ್ಲ ಅಂತ ಅನುಮಾನ ಆಗೋ ಪ್ರಮಾಣ ಹೇಳ್ಬೇಕು ಅಂತ ನೀವು ಹೇಳ್ತೀರಿ. ಅದಕ್ಕೊಂದು ಉದಾಹರಣೆ ಕೊಟ್ರು ಹಿಂದೆ. ಏನಂತ, ಈ ದೇಹ ಆತ್ಮ ಅಂತ ನಮಗೆ ಪ್ರತ್ಯಕ್ಷ ಇದೆ, ಎರಡು ಒಂದೇ ಅಂತ ತಿಳ್ಕೊಂಡಿದೀವಿ. ಇದು ಸರಿ ಇಲ್ಲ ಅಂತ ಹೇಳಿ ನಮಗೆ ಈ ಆಗಮ ಮತ್ತೆ ಅನುಮಾನ ಪ್ರಮಾಣ ತಿಳಿಸ್ತಾ ಇದೆ, ದೇಹ ಬೇರೆ ಆತ್ಮ ಬೇರೆ ಅಂತ ತಿಳಿಸ್ತಾ ಇದೆ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕೆ ಅಂದ್ರೆ ಕ್ವಚಿತ್ ಪ್ರತೀತೇರೇವ ಅಭಾವ. ಪ್ರತೀತಿಯಿಂದ ಜ್ಞಾನ. ಎಲ್ಲರಿಗೂ ಪಂಡಿತ ಪಾಮರ ಸಾಧಾರಣವಾಗಿ ಎಲ್ಲರಿಗೂ ಕೂಡ ದೇಹವೇ ಆತ್ಮ, ಆತ್ಮವೇ ದೇಹ ಅಂತ ಈ ರೀತಿ ಜ್ಞಾನ ಇಲ್ಲ, ಪ್ರತ್ಯಕ್ಷ ಇಲ್ಲ ಅಂತ ಸ್ಪಷ್ಟವಾಗಿ ಬರ್ತದೆ. ಇದು ಕ್ವಚಿತ್ ಪ್ರತೀತೇರೇವ ಅಭಾವಾತ್ ಅನ್ನೋದಕ್ಕೆ ಅರ್ಥ ಅಂತೆ. ಇದರ ಪರಿಮಳ ಟಿಪ್ಪಣಿಯಲ್ಲಿ ಗಮನಿಸಿ, ಕ್ವಚಿತ್ ಪ್ರತೀತೇರೇವ ಇತಿ, ದೇಹ ಆತ್ಮ ಐಕ್ಯ ಆ ವಿಷಯದಲ್ಲಿ, ಜೊತೆಗೆ ಕೃಷ್ಣಂ ವಸ್ತ್ರಂ ಅದನ್ನು ಸೇರಿಸ್ಕೊಳ್ತಾರೆ. ಕೃಷ್ಣಂ ವಸ್ತ್ರಂ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ನಮಗೆ ಜ್ಞಾನ ಇಲ್ಲ, ಶಬ್ದ ಬಳಸ್ತೀವಿ. ಆದ್ರೆ ಜ್ಞಾನ ಇರೋದು ಕಾರ್ಷ್ಣ್ಯ ವಸ್ತ್ರದಲ್ಲಿ ಅಲ್ಲ, ಕಾರ್ಷ್ಣ್ಯ ಕರ್ದಮದಲ್ಲಿ ಕೆಸರಿನಲ್ಲಿದೆ, ವಸ್ತ್ರದಲ್ಲಿರೋದು ಶೌಕ್ಲ್ಯವೇ ಅಂತ ಜ್ಞಾನ ಇದೆ.
ಹಾಗಾದ್ರೆ ಕೆಲವು ಕಡೆ ಪ್ರತೀತಿನೇ ಇಲ್ಲ ಇಲ್ಲಿವರೆಗೂ ಬಂದ ಉದಾಹರಣೆಯಲ್ಲಿ. ಹಾಗಾದ್ರೆ ದೇಹ ಆತ್ಮೈಕ್ಯ ಪ್ರತ್ಯಕ್ಷ ಯಾರಿಗಾರು ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಯಾರಿಗಾದ್ರು ಅವ್ರೇನ್ ಹೇಳ್ಬೇಕು ಉತ್ತರ? ಯಾರಿಗೂ ಇಲ್ಲ ಅಂತಾನೆ ಉತ್ತರ ಹೇಳ್ಬೇಕು. ಹಾಗಾದ್ರೆ ನಮ್ಮ ಆಚಾರ್ಯರು ಏನ್ ತಿಳಿಸ್ಕೊಟ್ರು ನಮ್ಗೆ ಅಂದ್ರೆ, ಯಾವ ಜೀವನಿಗೂ ಕೂಡ, ಯಾವ ಪ್ರಾಣಿಗೂ, ಜೀವ ಅಂದ್ರೆ ಎಲ್ಲರೂ ಬಂದ್ಬಿಡ್ತು, ಯಾವ ಜೀವನಿಗೂ ಕೂಡ ದೇಹ ಆತ್ಮ ಒಂದೇ ಅನ್ನುವ ಪ್ರತ್ಯಕ್ಷ ಇಲ್ಲ ಅಂತ. ಆ ಪ್ರತ್ಯಕ್ಷ ಅನ್ನೋ ಪದ ಮುಖ್ಯ, ಆಮೇಲೆ ಅದನ್ನ ಬಿಟ್ಟ ತಪ್ಪಾಗ್ಬಿಡುತ್ತೆ. ದೇಹ ಆತ್ಮ ಐಕ್ಯ ಪ್ರತ್ಯಕ್ಷ ಯಾವ ಜೀವನಿಗೂ ಇಲ್ಲ. ಎಲ್ಲ ಜೀವರಿಗೂ ಏನಂತ ಇದೆ? ದೇಹ ಬೇರೆ ಆತ್ಮ ಬೇರೆ ಅನ್ನುವ ಪ್ರತ್ಯಕ್ಷ ಇದೆ ಅಂತ ಒಪ್ಪಬೇಕು. ಆ ತರನ ಅನುಭವ ಇದೆ ಅಂತ ಒಪ್ಪಬೇಕು ಅಂತ. ಇನ್ನು ಎರಡನೇದು, ಕ್ವಚಿತ್ ಕೆಲವು ಕಡೆ ಕೆಲವು ಸರಿ ಜ್ಞಾನ ಇರತ್ತೆ ನಮಗೆ, ಆದ್ರೆ ಪ್ರತ್ಯಕ್ಷದಿಂದ ಹುಟ್ಟಿರಲ್ಲ ಅಷ್ಟೇ. ಉದಾಹರಣೆಗೆ ದೇಹ ಆತ್ಮ ಅಂತ ಜ್ಞಾನ ಇಲ್ವಾ? ಯಾರಿಗಿಲ್ಲ? ಚಾರ್ವಾಕರಿಗಿದೆ. ಚಾರ್ವಾಕರು ಅಂತ ಅವತ್ತಿನ ದಿವಸ ಪರಿಚಯ ಮಾಡ್ಕೊಟ್ಟೆ. ಈಗಿನ ನಾಸ್ತಿಕರೆಲ್ಲ ವಾದ ಮಾಡ್ತಾರಲ್ಲ, ದೇವರಿಲ್ಲ, ಬರೀ ದೇಹನೇ ಅಷ್ಟೇ, ಈ ದೇಹದಲ್ಲಿರೋ ಜೀವ ಅದೆಲ್ಲ ಇಲ್ಲ, ಈ ದೇಹವೇ ಜೀವ, ಜೀವವೇ ದೇಹ, ಒಂದ್ಸಲಿ ಆ ದೇಹ ನಾಶ ಆಯ್ತು ಅಂತ ಮತ್ತೆ ಇನ್ನೊಂದು ಹುಟ್ಟೋದು ಅಂತಿಲ್ಲ, ಪುನರ್ಜನ್ಮ ಇಲ್ಲ. ಈ ಸ್ವಕಪೋಲ ಕಲ್ಪನೆಗಳು ನಾವೇ ಕಲ್ಪನೆ ಮಾಡಿ ನಮ್ಮ ತರ್ಕದಿಂದ ಮಾತನಾಡ್ತೀವಲ್ಲ ಅಂಥದ್ದು. ಯದ್ಯಪಿ ಚಾರ್ವಾಕರು ಅವರು ಬರೀ ಪ್ರತ್ಯಕ್ಷ, ಅವ್ರಿಗೆಲ್ಲ ಕಣ್ಣಿಂದ ನೋಡಿದ್ರೆ ಮಾತ್ರ ಅವ್ರು ಒಪ್ಕೊಳ್ಳೋದು. ಅವರು ಸ್ವರ್ಗ ಇಲ್ಲ ಅಂತಾರೆ, ಯಾಕೆ? ಕಣ್ಣು ಕಾಣಿಸ್ತಾ ಇಲ್ಲ. ನರಕ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ದೇವರಿಲ್ಲ, ಯಾಕೆ? ಕಣ್ಣು ಕಾಣಿಸ್ತಾ ಇಲ್ಲ. ಎಲ್ಲವನ್ನು ಕೂಡ ಕಣ್ಣಿನಿಂದಲೇ ಅವರಿಗೆ ಗೋಚರ ಆಗ್ಬೇಕು, ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಅಂದ್ರೆ ಅದು ಕಿವಿ ಅದೆಲ್ಲ ಆಗ್ಬೋದು, ಅದೇನಿಲ್ಲ. ಉದಾಹರಣೆ ಕಣ್ಣು ಅಂತ ಹೇಳ್ತೀನಿ. ಅಂತೂ ಕಣ್ಣಿನಿಂದಲೇ ಎಲ್ಲ ಆಗ್ಬೇಕು ಅವ್ರಿಗೆ. ಕಣ್ಣಿನಿಂದ ಗೊತ್ತಾಗ್ಲಿಲ್ಲ, ಅವರು ಕಣ್ಣಾರೆ ನೋಡ್ಲಿಲ್ಲ ಅಂದ್ರೆ ಅಂತ ವಸ್ತುನ ಒಪ್ಪೋದೇ ಇಲ್ಲ ಜಗತ್ತಿನಲ್ಲಿ. ಆದ್ರೆ ಇವರು ನಾವು ಖಂಡನೆ ಮಾಡ್ತೀವಿ. ಹಾಗೆ ಹೇಳ್ಬೇಡಿ, ಅನುಮಾನ ಪ್ರಮಾಣ ನೀವು ಒಪ್ಪಬೇಕು. ಎಷ್ಟೋ ಜೀವನದಲ್ಲಿ ನಾವು ವ್ಯವಹಾರ ಮಾಡ್ಬೇಕಾದ್ರೆ ಎಲ್ಲಾ ಕಣ್ಣಾರೆ ನೋಡೇ ವ್ಯವಹಾರ ಮಾಡ್ತೀವ? ಇಲ್ಲ. ಕೆಲವು ಸಲ ಯಾರೋ ಹೇಳಿರ್ತಾರೆ, ಕಿವಿಯಿಂದ ಕೇಳಿಸ್ಕೊಳ್ತೀವಿ, ನಾವೇ ಏನೋ ಕಲ್ಪನೆ ಮಾಡ್ಕೊಳ್ತೀವಿ, ಈ ತರ ಇರ್ಬೇಕು ಅಂತ ತೀರ್ಮಾನಕ್ಕೆ ಬರ್ತೀವಿ ಎಷ್ಟೋ ವಿಷಯಗಳಲ್ಲಿ. ಹಾಗಾದ್ರೆ ಅನುಮಾನ ಬೇಕು, ಶಬ್ದ ಬೇಕು, ಮತ್ತೆ ಪ್ರತ್ಯಕ್ಷವೂ ಬೇಕು, ಎಲ್ಲ ಬೇಕು. ನೀವು ಬರೀ ಪ್ರತ್ಯಕ್ಷಕ್ಕೆ ಮಹತ್ವ ಕೊಟ್ಟು ದೇವ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ ಅಂತ ಹೇಳ್ತೀರಿ. ಇದು ಚಾರ್ವಾಕರು ಹೇಳುವಂತ ವಿಷಯಗಳು. ಇಂಥ ಚಾರ್ವಾಕ ಅವನೇನ್ ಒಪ್ಪಿದ್ದಾನೆ? ದೇಹ ಆತ್ಮ ಎರಡು ಒಂದೇ ಅಂತ ಅವನು ಒಪ್ಕೊಂಡಿದ್ದಾನೆ. ಎರಡು ಒಂದೇ ಅಂತ ಒಪ್ಪಿದ ಮೇಲೆ ನಿಮ್ಗೆ ಜ್ಞಾನ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅವನು ಜ್ಞಾನ ಇದೆಯಲ್ವಾ ಅಂದ್ರೆ, ಜ್ಞಾನ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಅವನು ದೇಹವನ್ನೇ ಆತ್ಮ, ಆತ್ಮವನ್ನೇ ದೇಹ ಅಂತ ತಿಳ್ಕೊಂಡಿದ್ದಾನೆ, ಸತ್ಯ, ಅದನ್ನ ಒಪ್ಕೊಳ್ತೀವಿ. ಆದ್ರೆ ಎಲ್ಲಿವರೆಗೂ ಒಪ್ಕೊಳ್ತೀವಿ? ಅರ್ಧ. ಯಾವತ್ತು ಸಂಸ್ಕೃತದಲ್ಲಿ ಇನ್ನೊಂದು ಮಾತಿದೆ, ಶಾಸ್ತ್ರದ ಚರ್ಚೆ ನಡೀತಾ ಇರತ್ತಲ್ಲ, ಈ ತರ ಒಂದು ಪ್ರಶ್ನೆ ಉತ್ತರ ಅಂತ ಚರ್ಚೆ ನಡಿಬೇಕಾದ್ರೆ ಸತ್ಯಂ ಹೌದು ಅಂತ ಈ ಯಾರಾದ್ರೂ ಮುಂದಿನ ಪಕ್ಷದವನು, ಈಗ ಅದ್ವೈತವಾದಿಗಳು ಇರ್ತಾರೆ ಅನ್ಕೊಳ್ಳಿ, ಅದ್ವೈತವಾದಿ ದ್ವೈತವಾದಿ ನಮ್ಮ ಮೇಲೆ ಒಂದು ಆಕ್ಷೇಪ ಅವನು ಯಾರು ಮಾಡ್ತಾನೆ, ನಾವು ಆಕ್ಷೇಪಕ್ಕೆ ಉತ್ತರ ಕೊಡ್ಬೇಕಲ್ಲ. ನಾವೇನ್ ಮಾಡ್ತೀವಿ ಕೆಲವು ಸರಿ? ಹೌದೌದು ಅಂತ ಹೇಳ್ತೀವಿ. ಹೌದೌದು ಅಂದ್ರೆ ಅವ್ನು ಹೇಳಿದ ಆಕ್ಷೇಪನ ಒಪ್ಕೊಂಡ್ಬಿಡ್ತೀವಿ ಅಂತ ಅರ್ಥನಾ? ಅಂದ್ರೆ ಸತ್ಯಂ ಅಂದ್ರೆ ಅರ್ಧ ಅಂಗೀಕಾರ ಅಂತ. ಅಂದ್ರೆ ನೀ ಹೇಳಿದ ಪ್ರಶ್ನೆಯಲ್ಲಿ ಕೆಲವು ಅಂಶ ನಾನು ಒಪ್ಕೊಡ್ತೀನಿ ನಿಜ, ಅಂದ್ರೆ ಕೆಲವುದನ್ನ ನಾನು ಒಪ್ಪಲ್ಲ. ಸತ್ಯ ಅಂದ್ರೆ ಅದು ಒಂದ್ ರೀತಿ ಅರ್ಧಂಬರ್ಧ, ಅದು ಅರ್ಧ ಸುಳ್ಳು ನಾನು ಒಪ್ಪಿಲ್ಲ ಅಂತ ಅರ್ಥ. ಇನ್ನು ಅರ್ಧ ಸತ್ಯ, ಅರ್ಧ ಸತ್ಯವನ್ನ ಒಪ್ತೇನೆ ಅಂತ ಸತ್ಯಂ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಈ ಚರ್ಚೆಯಲ್ಲಿ ಹೇಳ್ಬೇಕಾದ್ರೆ ಸತ್ಯ ಶಬ್ದಕ್ಕೆ. ಸಾಮಾನ್ಯವಾಗಿ ಸತ್ಯ ಅಂದ್ರೆ ಹೌದೌದು ಅಂತ ಲೋಕದಲ್ಲಿ ನಾವು ಹೇಳೋದಿದೆ. ಶಾಸ್ತ್ರದಲ್ಲಿ ಸತ್ಯಂ ಅಂತ ಎಲ್ಲಾರು ಒಬ್ಬ ಪ್ರತಿವಾದಿಯ ಮುಂದೆ ನಾವು ಸತ್ಯಂ ಅಂತ ಹೇಳ್ತೀವಿ ಅಂದ್ರೆ ಅರ್ಧ ಅಂಗೀಕಾರ ಅಂತ ಸಾಮಾನ್ಯವಾಗಿ ಅದನ್ನ ಇಟ್ಕೊಳ್ತೀವಿ. ಅಂದ್ರೆ ಅರ್ಧ ಒಪ್ತೀವಿ ನೀ ಹೇಳಿದ್ದನ್ನ, ಇನ್ ಮಿಕ್ಕಿದ ಅರ್ಥ ಒಪ್ಲಿಕ್ಕೆ ಹೋಗಲ್ಲ ಅಂತ. ಹಾಗೆ ಇಲ್ಲಿ ನಾಸ್ತಿಕರಿಗೆ ಜ್ಞಾನ ಇದೆ ಅಂತ ನಾವು ಒಪ್ತೀವಿ, ಅದನ್ನ ನಿರಾಕರಣೆ ಮಾಡ್ತಾ ಇಲ್ಲ. ಸತ್ಯಂ ನಿಜ. ಏನಂತ? ನಾಸ್ತಿಕರಿಗೂ ದೇಹ ಆತ್ಮ ಒಂದೇ ಅನ್ನುವ ಜ್ಞಾನ ಇದೆ. ಆದ್ರೆ ಏನನ್ನು ಒಪ್ಪಿಲ್ಲ ನಾವು ಅಂದ್ರೆ ಪ್ರತ್ಯಕ್ಷದಿಂದ ಹುಟ್ಟಿದ್ದಲ್ಲ ಅವ್ರಿಗೆ, ಅದು ಅನುಮಾನ ಪ್ರಮಾಣದಿಂದ ಅವ್ರು ತಿಳ್ಕೊಂಡಿದ್ದು ದೇಹವೇ ಆತ್ಮ ಅಂತ. ಯಾಕೆ? ದೇಹ ಒಂದ್ ವೇಳೆ ಆತ್ಮಕ್ಕಿಂತ ಬೇರೆ ಅಂತಾಗಿದೆ ನಮಗ್ ಸ್ಪಷ್ಟವಾಗಿ ಕಾಣ್ಬೇಕಾಗಿತ್ತು. ದೇಹ ಮತ್ತೆ ಆತ್ಮ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಎರಡೂ ವಸ್ತು ಕಣ್ಣು ಕಾಣ್ಬೇಕಾಗಿತ್ತು. ಆದ್ರೆ ಆತರ ಕಾಣ್ತಾ ಇಲ್ಲ. ಅಂದ್ಮೇಲೆ ಆ ದೇಹ ಆತ್ಮ ಒಂದೇ. ಹಾಗಾದ್ರೆ ಏನಾಯ್ತು? ದೇಹ ನ ಆತ್ಮ ಭಿನ್ನ. ಯಾಕೆಂದ್ರೆ ತದ್ ವ್ಯತಿರೇಕೇಣ ಅನುಪರಂಭ. ದೇಹ ಆತ್ಮನಿಗಿಂತ ಬೇರೆ ಅಲ್ಲ. ಯಾಕೆ ಅಂದ್ರೆ ಒಂದ್ ವೇಳೆ ದೇಹ ಆತ್ಮನಿಗಿಂತ ಬೇರೆಯಾಗಿದ್ರೆ ಆತ್ಮನಿಗಿಂತ ಬೇರೆಯಾಗಿ ದೇಹ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಆದ್ರೆ ಆ ರೀತಿ ಕಾಣಿಸಲ್ಲ, ಅಂದ್ಮೇಲೆ ದೇಹವೇ ಆತ್ಮ. ಹಾಗಾದ್ರೆ ಚಾರ್ವಾಕನಿಗೆ ಜ್ಞಾನ ಇದೆ. ಅವನಿಗೆ ಏನಂತ ಜ್ಞಾನ ಇದೆ? ನಾನು ದೇಹ ಒಂದೇ ಅನ್ನುವ ಜ್ಞಾನ ಇದೆ. ಆದ್ರೆ ಹೇಗೆ? ಅನುಮಾನದ ಮುಖಾಂತರ ಇದೆ ಹೊರತು ಅದು ಪ್ರತ್ಯಕ್ಷದಿಂದ ಅವನಿಗೂ ಕೂಡ ಇಲ್ಲ ಅಂತ. ಹೀಗೆ ಕ್ವಚಿತ್ ಪ್ರತೀತಿ ಭಾವೇಪಿ ಯಥಾರ್ಥತ್ವ ಅಂತ ಮುಂದಿನ ವಾಕ್ಯಗಳು ಬರುತ್ತೆ. ಸ್ವಲ್ಪ ಅದು ವಿವರಣೆ ಮಾಡೋ ಅಗತ್ಯ ಇದೆ. ಅದನ್ನ ಮತ್ತೆ ಟಿಪ್ಪಣಿಯ ವಾಕ್ಯ ಓದು ಹೇಳ್ಬೇಕಾದ್ರಿಂದ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಅಸ್ಮದ್ ಗುರುವಂತರ್ಗತ
ವ್ಯಾಸತೀರ್ಥ ಗೃಹಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀವನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಆಚಾರ್ಯ